ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳ ವತಿಯಿಂದ ದಿನಾಂಕ 29/12/2024ರಂದು ರಾಷ್ಟ್ರಕವಿ ಕುವೆಂಪುರವರ 120ನೇ ಜನ್ಮ ದಿನಾಚರಣೆಯನ್ನು ಪಟ್ಟಣದ ಬಿಇಒ ಕಚೇರಿ ಮುಂಭಾಗ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ರವರು ಕುವೆಂಪುರವರ ಹಲವು ಸಾಧನೆಗಳನ್ನು ಮೆಲುಕು ಹಾಕಿದರು. ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ ಅವರು ಕೂಡ ಹಲವು ವಿಚಾರಗಳನ್ನು ತಿಳಿಸಿದರು ಮತ್ತು ಸಾಹಿತಿಗಳಾದ ಕಾಳಿಂಗಸ್ವಾಮಿ ಸಿದ್ಧಾರ್ಥರವರು ಕೂಡ ಮಾತನಾಡಿ ಕುವೆಂಪುರವರ ಹಲವು ವಿಚಾರಧಾರೆಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ರಶೀದ್, ತಾಲೂಕು ಕಾರ್ಯದರ್ಶಿಗಳಾದ ಎಸ್. ಮುಬಾರಕ್, ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ರಾಘವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆದ ಆರ್. ಡಿ. ಉಲ್ಲಾಸ್, ಮದ್ದೈನುಂಡಿ ನಾಗರಾಜ್, ಮಲ್ಲಯ್ಯ ಮಾಸ್ಟರ್, ಮನಸ್, ಬಾಲು, ಶಿವಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲ ಆತ್ಮೀಯ ಸಮಸ್ತ ಕನ್ನಡದ ಮನಸ್ಸುಗಳೇ, ಇವತ್ತು ರಾಷ್ಟ್ರಕವಿ ವಿಶ್ವ ಮಾನವ ಡಾಕ್ಟರ್ ಕುವೆಂಪುರವರ 120ನೇ ಜನ್ಮ ದಿನೋತ್ಸವದ ಆರ್ಥಿಕ ಶುಭಾಶಯಗಳು ತಿಳಿಸ್ತೇನೆ. ನಮ್ಮ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಂತಹ ನಮ್ಮ ನಾಡು, ಅದರಲ್ಲಿ ಮೊದಲನೇದಾದ ಕುವೆಂಪುರವರು ರಾಷ್ಟ್ರ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಇದು ಬಹಳ ನಿಜಕ್ಕೂ ಕನ್ನಡಿಗರ ಹೆಮ್ಮೆ, ಇಡೀ ರಾಷ್ಟ್ರಕ್ಕೆ ಹೆಮ್ಮೆ ಪಡುವಂಥ ವಿಚಾರ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಕುವೆಂಪುರವರ ಒಂದು ಜನ್ಮದಿನದ ಸಂದರ್ಭದಲ್ಲಿ ನಾವಿದ್ದೀವಿ. ಕುವೆಂಪು ಅವರು ಈ ನಾಡಿನಲ್ಲಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನು ತೋರಿಸಿದಂಥವರು. ಪ್ರಕೃತಿಯನ್ನು ಅಪಾರವಾಗಿ ಹಂಬಲಿಸಿ ಅವರು ಸಾಹಿತ್ಯ ಕೃಷಿ ಮಾಡಿದಂಥವರು. ಅವರ ಕೃತಿಗಳು ಇದಕ್ಕೂ ಸಹ ಒಂದು ಪ್ರೇರಣಾದಾಯಕವಾದಂತಹ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯ ಲೋಕ ಕಂಡಿದೆ. ನಾವು ತಿಳಿದಂಗೆ ಅವರು ಈ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ನಾಡಿಗೆ ತಿಳಿಸ್ಕೊಟ್ಟಂಥವರು. ಅವರ ಮನೆಗಳಲ್ಲಿ ಕುಟುಂಬಗಳು ಮತ್ತು ಕಾನೂನು ಹೆಗ್ಗಡತಿ ಮತ್ತು ಜಲಗಾರ ಮತ್ತು ಕೊರಳ್ ಮತ್ತು ಇನ್ನಿತರ ಅನೇಕ ಮೌಲಿಕ ಕೃತಿಗಳನ್ನು ಈ ನಾಡಿಗೆ ನೀಡಿದಂಥವರು. ಅವರ ರಾಮಾಯಣ ದರ್ಶನ ಕೃತಿಗೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಂಥವರು. ಅದೇ ಕುವೆಂಪು ಅವರ ಒಂದು ಪೂರ್ಣ ಕಲ್ಪನೆ ಏನಪ್ಪ ಅಂದರೆ ವಿಶ್ವಮತ ಮನುಜಮತ ಅಂತಕ್ಕಂಥ ಸಾಲಲ್ಲಿರಲಿ ಅಂತಕ್ಕಂಥದ್ದು ಕುವೆಂಪು ಅವರ ಆಶಯ. ನಾವು ನೋಡಿದ್ದೀವಿ. ಯಾಕೆಂದರೆ ಮನುಜಪಥ ಅಂದರೆ ಮನುಷ್ಯತ್ವವನ್ನು ಉಳಿಸ್ಕೊಳ್ಳಿ, ನಮ್ಮ ಜಾತಿ ಧರ್ಮ ಲಿಂಗ ತಾರತಮ್ಯ ವರ್ಗ ತಾರತಮ್ಯ ಈ ಎಲ್ಲವನ್ನು ಬಿಟ್ಟು ಮನುಷ್ಯ ಪಥದಲ್ಲಿ ಸಾಗಿ ಅಂತಕ್ಕಂಥದ್ದು. ಮತ್ತು ವಿಶ್ವಪಥ ಅಂದರೆ ಅವರು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಧರ್ಮಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು, ಇನ್ನಿತರ ಯಾವುದೇ ಬಂಧನಗಳಿಲ್ಲದೆ ನೀವೆಲ್ಲರೂ ಸಹ ನಿಮ್ಮದೇ ಆದ ರೀತಿಯಲ್ಲಿ ಅಂದರೆ ಮನುಷ್ಯನ ಏನು ಇದಾಗುತ್ತೆ ಅಂತ ಧರ್ಮ ಸ್ವತಂತ್ರವಾಗಿ ಪೂರ್ಣ ದೃಷ್ಟಿಯನ್ನು ಕಂಡಂಥದ್ದು. ಹಾಗಾಗಿ ಅವರು ಪಂಚಮಂತ್ರವನ್ನು ನಿರಂತರವಾಗಿ ಸಮಾಜದಲ್ಲಿ ಬಿತ್ತಿದ್ದಾರೆ. ಆ ಒಂದಿದ್ದಲ್ಲಿ ಮನುಜಮತ, ವಿಶ್ವಮತ, ಸಹಬಾಳ್ವೆ ಮತ್ತು ಸರ್ವೋದಯ ಮತ್ತು ಪೂರ್ಣ ದೃಷ್ಟಿ ಈ 5 ಪಂಚಮಂತ್ರಗಳನ್ನು ಈ ನಾಡಿಗೆ ಸಮಾಜಕ್ಕೆ ಬಿತ್ತಿ ಈ ನಾಡು ಒಂದು ವೈಚಾರಿಕತೆಯಲ್ಲಿ ಮತ್ತು ಸಾಹಿತ್ಯ ಕೃಷಿಯಲ್ಲಿ ಅಮೋಘ ಇದನ್ನು ಕಂಡಿದೆ. ಹಾಗಾಗಿ ನಾವು ಯುಗದ ಕವಿ ಅಂತ ಕರಿತೀವಿ. ಅವರನ್ನು ಈ ರಾಷ್ಟ್ರಕವಿಯ ಒಂದು ಪದವಿಯನ್ನು ಕೊಟ್ಟು ರಾಷ್ಟ್ರಕವಿಯಾಗಿ ನಾವು ಗುರುತಿಸ್ಕೊಂಡಿದ್ವಿ. ಅವರ ಆದಿ ಪ್ರಕೃತಿದತ್ವಾದಂಥದ್ದು. ಹಾಗಾಗಿ ವಿಶ್ವಪಥದಲ್ಲಿ ಎಲ್ಲರೂ ಮಾಡೋರು ಸಾಗಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿರ್ತಕ್ಕಂಥ ಆದಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಒಂದೇ ಥರ ಮಾಡ್ತಾರೆ. ಇವತ್ತು ಈ ನಾಡು ಕಂಡಂಥ
ಪ್ರಸಿದ್ಧಿಯಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಕೆ ವಿ ಪುಟ್ಟಪ್ಪನವರ ಕುವೆಂಪು ಅವರ 120ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಹಲವಾರು ಸಂಘಟನೆಗಳು ಸೇರಿ ಇವತ್ತು ಸರಳವಾಗಿ ಆಚರಣೆ ಮಾಡುವ ಮೂಲಕ ಅವರ ತತ್ವ ಆದರ್ಶಗಳನ್ನು ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ವಿಶೇಷವಾಗಿ ಸಂಘಟಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಕುವೆಂಪು ಅವರನ್ನು ನಾವು ಪ್ರತಿ ಸಾರಿಯೂ ಕೂಡ ನಾವೆಲ್ಲರೂ ಕೂಡ ಅವರ ಪದ್ಯಗಳನ್ನು, ಅವರ ಕಥೆಗಳನ್ನು, ಅವರ ನಾಟಕಗಳನ್ನು ಓದಿಕೊಂಡು ಬೆಳೆದಿರೋರು. ಇವತ್ತು ಏನಾದ್ರು ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿಪರ ಆಲೋಚನೆಗಳು ನಡೀತಾ ಇವೆ ಅಥವಾ ಒಂದು ಶಿಷ್ಟಾಚಾರದಿಂದ ಆಚೆಯೂ ಕೂಡ ಈ ಒಂದು ಮನುಜ ಮತ ವಿಶ್ವಪಥವಿದೆ ಅಂತಕ್ಕಂಥ ಒಂದು ಸ್ಲೋಗನನ್ನು ಕೊಟ್ಟವರು ಕುವೆಂಪು ಅವರು. ಅವರ ಆಲೋಚನೆಗಳಂತೆ ಇವತ್ತು ಅವರ ರಾಮಾಯಣ ದರ್ಶನ ಕಥೆಯಲ್ಲಿ ಶ್ರೀರಾಮ ಪಾತ್ರದ ಪುಸ್ತಕದ ನಾಯಕ ಎಷ್ಟು ಮುಖ್ಯವಾಗ್ತಾನೋ ಅದೇ ರೀತಿ ರಾವಣನೂ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಒಂದು ಘಟನಾವಳಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಜಲಗಾರ ನಾಟಕದಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ಅತ್ಯಂತ ತಳ ಸಮುದಾಯದಲ್ಲಿರ್ತಕ್ಕಂಥ ಕಸ ಗುಡಿಸುವಂಥ ಪೌರ ಕಾರ್ಮಿಕರ ಬದುಕಿನ ಕಥೆಗಳನ್ನು ನಾಟಕದಲ್ಲಿ ಕಟ್ಟಿಕೊಡುವ ಮೂಲಕ ಅವರನ್ನು ಕೂಡ ಮನುಷ್ಯರಿಂದ ಕಾಣುವಂಥ ಒಂದು ವಾತಾವರಣವನ್ನು ಸೃಷ್ಟಿಸುವಂಥ ಮಾಡಿದ್ದಾರೆ. ಇಡೀ ಅವರ ಆಲೋಚನೆಗಳೇನು ಅಂತ ಹೇಳಿದ್ರೆ ಜಾತಿ ಇಲ್ಲದ, ವರ್ಣವಿಲ್ಲದ, ಭೇದವಿಲ್ಲದ ಒಂದು ಸಮಾಜವನ್ನು ಕಟ್ಟಬೇಕು. ಭಾರತ ದೇಶ ಹೇಗಿರಬೇಕು ಅಂದರೆ ನಾವೆಲ್ಲರೂ ಕೂಡ ವಿಶ್ವಪಥದ ಕಡೆಗೆ ಹೋಗಬೇಕು, ಎಲ್ಲ ಜನರನ್ನು ಕೂಡ ನಾವು ಒಗ್ಗೂಡಿಸಿ ಈ ರಾಷ್ಟ್ರವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಆಲೋಚನೆಗಳನ್ನು ಇಟ್ಕೊಂಡಿರೋರು. ಸಂವಿಧಾನದ ಆಶಯದಂತೆ ಅವರು ಆಲೋಚನೆಗಳನ್ನು ಮಾಡ್ತಾ ಇರೋರು. ನಿಜವಾಗ್ಲೂ ಕೂಡ ಅಂಥ ಒಬ್ಬ ಮಹಾಜ್ಞಾನಿ ನಮ್ಮ ನಾಡಿನಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಪುಣ್ಯ. ಇಡೀ ದೇಶಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡುವ ಮೂಲಕ ನಮ್ಮ ನಾಡಿಗೆ ಒಂದು ಕೀರ್ತಿಯ ಕಳಸವಾಗಿ ಇವತ್ತು ಕುವೆಂಪು ಅವರು ನಮ್ಮ ಮುಂದೆ ಇದ್ದಾರೆ. ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಹಲವಾರು ಸಂಘಟನೆಗಳು ಮುಂದಿನ ಸಮಯದಲ್ಲಿ ನಾವು ಕೂಡ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಮಾಡಿ ಅವರ ಪುಸ್ತಕಗಳು, ಅವರ ಕಾದಂಬರಿಗಳು, ಅವರು ಬರೆದಿರ್ತಕ್ಕಂಥ ನಾಡಗೀತೆಯಾಗಿರ್ಬೋದು ಅವುಗಳ ಬಗ್ಗೆ ಎಲ್ಲ ಚರ್ಚೆ ನಡೆದು ಏನನ್ನು ಹೇಳಿಕೊಳ್ತಿದ್ದಾರೆ ಅವರು ಸಾಹಿತ್ಯದ ಮೂಲಕ ಈ ಜಗತ್ತಿಗೆ ಅಂತಕ್ಕಂಥದ್ದನ್ನು ತಿಳಿಸುವ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನ ಸಮಯದಲ್ಲಿ ಹೇಳ್ತಾ ಡಾಕ್ಟರ್ ಕುವೆಂಪು ಅವರು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವ್ರನ್ನ ಇವತ್ತು ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ನನಗೊಂದು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹೋರಾಟಗಾರರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸಿ